ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸಹನಾ ಇನ್ನೂರ್. ಸಹನಾಸ್ ಹಾಬಿ ಹಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಮ್ಮ ರೆಸಿಪಿ ಬಂದು ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ನೆಕ್ಸ್ಟ್ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ನಲ್ಲಿ ಬರುತ್ತೆ. ಲೆಟ್ಸ್ ಸಿ ಹೇಗೆ ಮಾಡೋದು ಈ ಡ್ರೈ ಫ್ರೂಟ್ಸ್ ಲಡ್ಡು ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕೊಬ್ಬರಿ ತುರಿದಿಟ್ಕೊಂಡಿರಿ, ಒಂದು 2 ಗಿಟ್ಕು ಬೇಕಾಗುತ್ತೆ, ದ್ರಾಕ್ಷಿ, ಬೆಲ್ಲ, ಮಿಣಿಕೆ ಹಣ್ಣಿನ ಬೀಜ, ವಾಲ್ನಟ್ಸ್, ಬಾದಾಮಿ, ಪಿಸ್ತಾ, ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ಬಿಳಿ ಎಳ್ಳು, ಸಾಸಿವೆ, ಖರ್ಜೂರ, ಗೋಡಂಬಿ. ಸೊ ಇದನ್ನೆಲ್ಲನೂ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ಖರ್ಜೂರ ಕಟ್ ಮಾಡಿ ಇಟ್ಕೊತಿದ್ದೀನಿ ನೋಡಿ. ಹಾಗೆ ಬಾದಾಮಿನೂ ಕಟ್ ಮಾಡಾದರೂ ಇಟ್ಕೊಳ್ಳಿ ಅಥವಾ ಕುಟ್ಟಾದರೂ ಇಟ್ಕೊಳ್ಳಿ. ನೆಕ್ಸ್ಟು ಗೋಡಂಬಿನ ನಾನು ಈ ಥರ ಮುರಿತಿದ್ದೀನಿ. ಸೊ ಬೇಕಂದರೆ ನೀವು ಚಾಕುನಲ್ಲಿ ಚಾಪ್ ಮಾಡಾದರೂ ಇಟ್ಕೊಳ್ಬೋದು. ಅದಾದಮೇಲೆ ವಾಲ್ನಟ್ಸ್ನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊತಿದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತುಪ್ಪದಲ್ಲಿ ನೀಟಾಗಿ ಹುರ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಸಿಮ್ನಲ್ಲಿ ಇಟ್ಕೊಳ್ಳಿ, ಆದಷ್ಟು ಸೀದೋಗೋದು ಬೇಡ. ನಾನು ಸ್ವಲ್ಪ ಕೊಬ್ಬರಿನ ಜಾಸ್ತಿ ತೊಗೊಂಡಿದ್ದೀನಿ ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಿಂತ. ನೀಟಾಗಿ ಅದನ್ನು ಸೀದೋಗದೇ ಇರೋ ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳಿ. ಈ ಡ್ರೈ ಫ್ರೂಟ್ಸ್ ಲಡ್ಡು ಏನಕ್ಕೆ ಉಪಯೋಗ ಅಂತಂದರೆ, ಚೆನ್ನಾಗಿ ಮೂಳೆಗಳಿಗೆ ಶಕ್ತಿ ಬರುತ್ತೆ. ಎಸ್ಪೆಷಲಿ ಬಾಣಂತೀರು ಮತ್ತು ಮೆಚೂರ್ಡ್ ಆಗಿರೋ ಹೆಣ್ಮಕ್ಳಿಗೆ ಇದನ್ನು ಕೊಡ್ತಾರೆ ಸ್ಟ್ರೆಂತ್ ಬರೋದಕ್ಕೆ. ಆಲ್ಮೋಸ್ಟ್ ಅವರೇ ಅಂತಲ್ಲ, ಯಾರು ಬೇಕಾದ್ರೂ ತಿನ್ಬೋದು ಈ ಡ್ರೈ ಫ್ರೂಟ್ಸ್ ಲಡ್ಡುನ. ಅಬೌಟ್ 2 ಇಯರ್ಸ್ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತಿನ್ಬೋದು. ಏನೂ ಸೈಡ್ ಎಫೆಕ್ಟ್ ಇಲ್ಲ. ತುಂಬ ಹೆಲ್ದಿಯಾಗಿರೋಂಥ ರೆಸಿಪಿ. ನೆಕ್ಸ್ಟ್ ದ್ರಾಕ್ಷಿನೂ ಅದೇ ರೀತಿ ತುಪ್ಪದಲ್ಲಿ ಹುರ್ಕೊತಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಅದು ಪಫಿಯಾಗಿ ಬರುತ್ತೆ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ ನೀಟಾಗಿ ಹುರಿದಿಟ್ಕೊಳ್ಳಿ. ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಅಂತಂದರೆ ವಿತಿನ್ ಹಾಫ್ ಆನ್ ಅವರಲ್ಲೇ ನೀವು ಪ್ರಿಪೇರ್ ಮಾಡಿಟ್ಕೊಳ್ಬೋದು. ಸೊ ಒಂದು ಸರಿ ನೀವು ಪ್ರಿಪೇರ್ ಮಾಡಿಟ್ರೆ ಆಲ್ಮೋಸ್ಟ್ 15 to 20 ಡೇಸ್ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದನ್ನು ನೀಟಾಗಿ ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು ಈಗ ಅದೇ ಥರ ಪಫಿಯಾಗಿದೆ. ಈಗ ಅದನ್ನು ನಾನು ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ತಟ್ಟೆಗೆ. ಎಲ್ಲನೂ ಸಪ್ರೇಟಾಗಿ ಇಟ್ಕೊಳ್ಳೋದು ಬೇಡ. ಒಂದೇ ತಟ್ಟೆಗೆ ನೀವು ಏನೆಲ್ಲ ಹುರಿದಿರ್ತೀರ ಅದನ್ನು ನೀಟಾಗಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಗೋಡಂಬಿ ಹುರಿತಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ 1-2 ಸ್ಪೂನ್ ತುಪ್ಪದಲ್ಲಿ ಸಣ್ಣ ಉರಿನಲ್ಲಿ ಹುರಿದಿಟ್ಕೊಳ್ಳಿ. ಈಗ ನಾವು ಆಲ್ರೆಡಿ 2 ಐಟಮ್ ಹುರಿದಿರೋದ್ರಿಂದ ಆಲ್ರೆಡಿ ಬಾಣಲಿ ಕಾದಿದೆ. ಸೊ ಬೇಗ ಹುರ್ಕೊಂಡ್ಬಿಡ್ಬೋದು. ವಿತಿನ್ 1 ಮಿನಿಟಲ್ಲೇ ಎಲ್ಲ ಹುರಿದಿಟ್ಕೊಳ್ಬೋದು. ನೆಕ್ಸ್ಟ್ ಗೋಡಂಬಿ ಹುರಿತಿದ್ದೀನಿ. ಈಗ ನೀವು ನೋಡ್ತಿರ್ಬೋದು ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಅಂತ ಅಂದ್ರೆ ಹೆಲ್ದಿ ಸ್ನ್ಯಾಕ್ ಅದು. ಅದನ್ನು ಡೈಲಿ ಒಂದೊಂದು ತಿನ್ನೋದ್ರಿಂದ ಆಲ್ಮೋಸ್ಟ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಮೂಳೆಗಳಿಗೆ ಒಳ್ಳೆ ಸ್ಟ್ರೆಂತ್ ಇರುತ್ತೆ. ಹೆಣ್ಮಕ್ಳಿಗಂತೂ ತುಂಬ ಹೆಲ್ಪ್ಫುಲ್ಲು ಈ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ. ಸೊ ಮಾಡಿಟ್ಕೊಂಡು ಯಾವ ಟೈಮಲ್ಲಿ ಬೇಕಾದ್ರೂ ತಿನ್ಬೋದು, ಅಥವಾ ಡೈಲಿ ಒಂದೊಂದು ಲಂಚ್ ಟೈಮಲ್ಲಿ ತಿನ್ಬೋದು, ಮಧ್ಯಾಹ್ನ ಟೈಮು. ನೆಕ್ಸ್ಟು ವಾಲ್ನಟ್ ಹುರಿದಿಟ್ಕೊತಿದ್ದೀನಿ. ಎಲ್ಲನೂ ಸಣ್ಣ ಊರಿನಲ್ಲಿ ಒಂದೊಂದೇ ನಿಮಿಷ ಸಾಕು ಹುರಿದಿಟ್ಕೊಳ್ಳೋದಕ್ಕೆ. ಹುರಿದು ಒಂದೇ ತಟ್ಟೆಗೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀವಿ ಹುರಿದಿರೋದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಗಸಗಸೆ ಹುರಿತಾ ಇದ್ದೀನಿ. ಸೊ ಇದು ತುಂಬ ತಂಪು ದೇಹಕ್ಕೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗಸಗಸೆ ಪಾಯಸ ಮಾಡ್ತಾರೆ. ಗಸಗಸೆನ ಹುರಿದು ಹಾಲಲ್ಲೂ ಪುಡಿ ಮಾಡಿ ಹಾಕ್ಕೊಂಡು ತಿಂತಾರೆ. ತುಂಬ ತಂಪಾಗುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಸೊ ಇದನ್ನು ನಾನು ಮಿಕ್ಸ್ ಮಾಡ್ತಿದ್ದೀನಿ. ಬೇಕಂದರೆ ಇದಕ್ಕೆ ನೀವು ಅಂಜೂರ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಅದೊಂದು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ, ಎಲ್ಲ ತುಂಬ ಸ್ವೀಟ್ ಆಗಿಬಿಡುತ್ತೆ ಅಂತ. ಈಗ ಬಿಳಿ ಎಳ್ಳನ್ನ ಹುರಿತಾ ಇದ್ದೀನಿ. ಅದನ್ನು ಸಣ್ಣ ಊರಿನಲ್ಲಿ ಫ್ರೈ ಮಾಡಿಟ್ಕೊಳ್ಳಿ. ಜಸ್ಟ್ ಒಂದೊಂದೇ ನಿಮಿಷ ಸಾಕು, ಬೇಗ ಆಗೋಗ್ಬಿಡುತ್ತೆ. ನೀವಾಗಲೇ ನೋಡಿರೋ ಹಾಗೆ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ, ಮಿಣಿಕೆ ಹಣ್ಣಿನ ಬೀಜ ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ ಮೂರೂ ನಿಮಗೆ ಸೂಪರ್ ಮಾರ್ಕೆಟ್ ಅಥವಾ ಸ್ಟೋರ್ಗಳಲ್ಲಿ ಸಿಕ್ಕುತ್ತೆ.
ಅದನ್ನ ತಂದಿಟ್ಕೊಂಡು ಜಸ್ಟ್ ಇದನ್ನು ಮಾತ್ರ ಈ ಮೂರನ್ನು ಸಣ್ಣ ಸಣ್ಣ ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ದೊಡ್ಡ ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಹುರಿದಿಟ್ಕೊಳ್ಳಿ. ಇದನ್ನು ಕಟ್ ಮಾಡೋದು ಬೇಡ, ಪುಡಿ ಮಾಡೋದು ಬೇಡ. ಇದು ನಾವು ತಿನ್ನಬೇಕಾದ್ರೆ ಒಂದೊಂದೇ ಅದು ಬೀಜಗಳು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಕ್ರಂಚಿಯಾಗಿ. ಸೊ ಯಾವುದೂ ನಾನಿಲ್ಲಿ ಪೌಡ್ರ್ ಥರ ಮಾಡಿಟ್ಕೊಂಡಿಲ್ಲ, ಬಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಖರ್ಜೂರ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಏಕೆಂದರೆ ದ್ರಾಕ್ಷಿನೂ ಸ್ವೀಟ್ ಇರುತ್ತೆ, ಮತ್ತು ನಾವು ಬೆಲ್ಲದ ಪಾಕ ಹಾಕ್ಕೊತಿದ್ದೀವಿ ನೆಕ್ಸ್ಟ್, ಅದೂ ಸ್ವೀಟ್ ಇರುತ್ತೆ. ಖರ್ಜೂರನೂ ಹಾಕ್ಬಿಟ್ರೆ ತುಂಬ ಸಿಹಿ ಇದ್ರೆ ತಿನ್ನೋಕ್ಕಾಗಲ್ಲ. ಆದ್ದರಿಂದ ನೆಕ್ಸ್ಟ್ ನಾನು ಪಿಸ್ತಾ ಹಾಕ್ತಿದ್ದೀನಿ. ಸಾಲ್ಟೆಡ್ ಬೇಡ, ಪ್ಲೇನ್ ಪಿಸ್ತಾ ತೊಗೊಳ್ಳಿ. ಅದನ್ನು ನಾನು ಚಾಪ್ ಮಾಡೋದು ಮರ್ತಿದ್ದೆ, ಆದ್ದರಿಂದ ಒಂದು ಬೌಲ್ಗೆ ಸಪ್ರೇಟಾಗಿ ಇಟ್ಕೊಂಡು ಅದನ್ನ ಚಾಪ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಅರ್ಧ ಗ್ಲಾಸ್ ನೀರು ತೊಗೊಳ್ಳಿ ಸಣ್ಣ ಗ್ಲಾಸಲ್ಲಿ. ಅದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಬೆಲ್ಲ ತೊಗೊಳ್ಳಿ. ಅದನ್ನು ನೀಟಾಗಿ ಕರಗಿಸಿಟ್ಕೊಳ್ಳಿ. ಕರಗಿಸಿ ಅದು ಶೋಧಿಸ್ಕೊಳ್ಬೇಕು. ಅಷ್ಟರೊಳಗಡೆ ಈ ಕಡೆ ನಾವು ತಟ್ಟೆಗೆ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ, ಅದನ್ನು ಫೋರ್ಕಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಈವನಾಗಿ ಸ್ಪ್ರೆಡ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಅದಕ್ಕೆ ನಾವು ಬೆಲ್ಲ ಕರಗಿಸಿರೋ ನೀರನ್ನ ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಬೇಕ್ರಿನಲ್ಲೆಲ್ಲ ಅಂಟುಂಡೆ ಬಳಸ್ತಾರೆ, ಉಂಡೆ ಕಟ್ಟೋದಕ್ಕೆ. ನಾವು ಅಂಟೆಲ್ಲ ಬಳಸೋದು ಬೇಡ ಅಂತ ಬೆಲ್ಲದ ಪಾಕದಲ್ಲೇ ಮಾಡ್ತಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಈವನ್ HB ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈ ಡ್ರೈ ಫ್ರೂಟ್ಸ್ ಲಡ್ಡುಯಿಂದ. ನೀವು ನೋಡ್ತಿರ್ಬೋದು, ಈ ಥರ ಅದೆಲ್ಲ ಮಿಕ್ಸ್ ಆದಮೇಲಿಂದ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಕಟ್ಟಿಡ್ಬೋದು. ನಾನು ಸ್ವಲ್ಪ ನಿಧಾನಕ್ಕೆ ಕಟ್ತಿದ್ದೀನಿ, ನಮ್ಮಮ್ಮ ಫಾಸ್ಟಾಗಿ ಕಟ್ತಾಯಿದ್ದಾರೆ, ನೀವು ನೋಡ್ತಿರ್ಬೋದು. ನಾನು ಒಂದು ಕಟ್ಟೋ ಅಷ್ಟರಲ್ಲಿ ಅವ್ರು 4 ಕಟ್ಟಿಡ್ತಿದ್ದಾರೆ. ಸೊ ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಬೋದು, ವಿದಿನ್ ಹಾಫ್ ಆನ್ ಅವರಲ್ಲಿ ಮಾಡ್ಬೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇತ್ತು ಅಂದರೆ. ನನ್ನ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್.